ಸರ್ಕಾರಿ ಜಾಗಗಳಲ್ಲಿ RSSನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಹೇಳಿ ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬರೆದ ದಿವಸದಿಂದಲೂ ಕೂಡ ಬಹಳಷ್ಟು ಚರ್ಚೆ ನಡೀತಾ ಇದೆ, ಬಹಳಷ್ಟು ಪರ ವಿರೋಧ ನಡೀತಾ ಇದೆ. ಇದೀಗ ಸದ್ಯಕ್ಕೆ ಚಿತ್ತಾಪುರಕ್ಕೆ ಸೀಮಿತವಾಗಿ ತೀವ್ರಗೊಳ್ತಾ ಇದೆ. ಕುತೂಹಲ ಕೆರಳಿಸಿದೆ ಚಿತ್ತಾಪುರದ ಚದುರಂಗದಾಟ. ಯಾಕಂದ್ರೆ ಇಲ್ಲಿ ಈಗ ಒಬ್ಬರಾದ ಮೇಲೊಬ್ಬರು ಪಥಸಂಚಲನ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಮೊದಲು RSSನವರು ಪಥಸಂಚಲನಕ್ಕೆ ರೆಡಿಯಾಗಿದ್ದರು. ಈಗ ಇಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಕ್ರೈಸ್ತ ಸಮುದಾಯದವರು ಕೂಡ ಅರ್ಜಿ ಹಾಕಿದ್ದಾರೆ. ಯಾರಿಗೆ ಅನುಮತಿ ಸಿಗುತ್ತೆ ಅಂತ ನೋಡಬೇಕು. RSS ಫಂಡಿಂಗ್ ಮೇಲೆಯೂ ಕೂಡ ಅನುಮಾನವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾನೆ ಇದ್ದಾರೆ. RSSಗೆ ಎಲ್ಲಿಂದ ಫಂಡಿಂಗ್ ಬರುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ. RSSನವರು ಪಥಸಂಚಲನಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರೆ ಅದನ್ನ ವಿರೋಧಿಸುವಂಥ ನಿಟ್ಟಿನಲ್ಲೂ ಕೂಡ ಬಹಳ ತೀವ್ರವಾದಂತಹ ತಯಾರಿ ನಡೀತಾ ಇರುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ಚಿತ್ತಾಪುರದ ಚದುರಂಗದಾಟ ಹೇಗೆ ನಡೀತಿದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಚಿತ್ತಾಪುರದಲ್ಲಿ ನಡೀತಿರುವಂತಹ ಚದುರಂಗ ಇದು. RSS ಮೇಲೆ ನಿರ್ಬಂಧ ಹಾಕಿ ಅಂತೇಳಿ ಹೇಳಿದ್ದಂತಹ ಮಿನಿಸ್ಟರ್ಗೆ ಟಕ್ಕರ್ ಕೊಡೋದಕ್ಕೆ RSSನವರು ಮುಂದಾದರು. ಪ್ರಿಯಾಂಕ್ ಖರ್ಗೆ ತವರಿನಲ್ಲೇ ಬಲ ಪ್ರದರ್ಶನಕ್ಕೆ RSS ಅವರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಚಿತ್ತಾಪುರದಲ್ಲೇ RSSನ ಪಥಸಂಚಲನ ಮಾಡಬೇಕು ಅಂತೇಳಿ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ಪತ್ರವನ್ನು ಕೂಡ ಬರೆಯಲಾಗಿದೆ. DC ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ, ಕಲಬುರಗಿ ಜಿಲ್ಲಾಧಿಕಾರಿಯವರ ಬಳಿಯಲ್ಲಿ RSSನವರು ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ RSS ವಿರುದ್ಧ ಸಮರವನ್ನು ದಲಿತ ಸಂಘಟನೆಗಳು ಕೂಡ ಸಾರಿರುವಂತಹದ್ದು. ದಲಿತ ಸಂಘಟನೆಗಳವರು ಕೂಡ ಸಪ್ರೇಟ್ ಆಗಿ ತಮ್ಮದೇ ಆದಂತಹ ರ್ಯಾಲಿಯನ್ನು ನಡೆಸೋದಕ್ಕೆ ಬೇಕಾದಂತಹ ಮನವಿಯನ್ನು ಮಾಡಿದ್ದಾರೆ. ದಲಿತ ಪ್ಯಾಂಥರ್ಸ್ ಮತ್ತು ಜೈ ಭೀಮ್ ಸಂಘಟನೆಗಳವರು ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೂ ಕೂಡ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನವೆಂಬರ್ 2ರಂದೇ ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಕೇವಲ RSSನವರಿಗೆ ಮಾತ್ರ ಅಲ್ಲ, ನಮಗೂ ಬೇಕು ಅಂತ. ಖಾಕಿ ಬಿಳಿ ಕಪ್ಪು ಸಮವಸ್ತ್ರದ ನಡುವೆ, ಖಾಕಿ ಬಿಳಿ ಮತ್ತು ಕಪ್ಪು ಸಮವಸ್ತ್ರವನ್ನು ಧರಿಸಿರ್ತಕ್ಕಂತಹ RSSನ ಎದುರುಗಡೆ ನೀಲಿ ಬಿಳಿ ಮತ್ತು ಕಪ್ಪು ಸಮವಸ್ತ್ರವನ್ನು ಧರಿಸಿರ್ತಕ್ಕಂತಹ ದಲಿತ ಸಂಘಟನೆಗಳವರು ಈಗ ಸಮರ ಸಾರ್ತಾ ಇದ್ದಾರೆ ಅನ್ನೋದು ಗಮನಾರ್ಹ. ಪಥಸಂಚಲನ ಅನುಮತಿ ವಿಚಾರದ ಕೇಸ್ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ನ ಅಂಗಳಕ್ಕೆ ಇದು ಈಗಾಗಲೇ ಹೋಗಿದೆ. ಪಥಸಂಚಲನ ಅನುಮತಿ ವಿಚಾರದ ಕೇಸ್ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ನಾಳೆ ಪಥಸಂಚಲನದ ಭವಿಷ್ಯ ನಿರ್ಧಾರ ಆಗತ್ತೆ. ನವೆಂಬರ್ 2ರಂದು ಅವಕಾಶ ಕೊಡ್ತಾರಾ ಕೊಡಲ್ವಾ ಅನ್ನೋದು ನಿರ್ಧಾರ ಆಗುವಂಥದ್ದು ಇದೆ. ಈ ವಿಚಾರದಲ್ಲಿ ಪ್ರಿಯಾಂಕ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. BJPಯವರು ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಅವರು ಕೇಳ್ತಿರುವಂತಹ ಪ್ರಶ್ನೆ, RSS ನೋಂದಾಯಿತ ಸಂಘಟನೆಯೇ? ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್? ಅದರ ರಿಜಿಸ್ಟ್ರೇಷನ್ ನಂಬರ್ ಯಾವುದು? ಯಾವ ಕಾಯ್ದೆ ಅಡಿಯಲ್ಲಿ ಅದು ರಿಜಿಸ್ಟರ್ಡ್ ಸಂಘಟನೆ ಆಗಿದೆ ಅನ್ನುವಂಥದ್ದು ಪ್ರಿಯಾಂಕ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಆದರೆ ನೋಂದಣಿ ಮಾಡಿಕೊಳ್ಳೇಬೇಕು ಅಂತ ಯಾವ ಕಾನೂನಿದೆ? ಕಾನೂನು ಎಲ್ಲಿದೆ? ಒಂದು ಸಂಘಟನೆಯನ್ನು ಮಾಡುವಾಗ ಅದನ್ನು ನೋಂದಣಿ ಮಾಡಿಕೊಳ್ಳೇಬೇಕು ಅಂತ ಹೇಳುವಂತಹ ಕಾನೂನು ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಅಶೋಕ್ ಅವರು ಎತ್ತಿದ್ದಾರೆ. ರಿಜಿಸ್ಟರ್ ಆಗಿಲ್ಲದಿದ್ದರೂ ದುಡ್ಡು ಎಲ್ಲಿಂದ ಬರುತ್ತೆ ಅಂತೇಳಿ ಪ್ರಿಯಾಂಕ್ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅದು ರಿಜಿಸ್ಟರ್ಡ್ ಸಂಘಟನೆ ಅಲ್ಲ ಅಂತೇಳಿ ಆದರೆ ಅದಕ್ಕೆ ಹೇಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಪ್ರಿಯಾಂಕ್ ಅವರ ಪ್ರಶ್ನೆ. ಆದರೆ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಬೇಕಾಗಿ ಇಂತಹ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂತ ಹೇಳಿ ಅಶೋಕ್ ಅವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇನ್ನು RSS ಫಂಡಿಂಗ್ ಮಾಡ್ತಿರೋದ್ರ ಹಿನ್ನೆಲೆ ಏನು? ಅದಕ್ಕೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ? ಅವರುಗಳ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಕಡೆಯಿಂದ. ಆದರೆ ಪ್ರಿಯಾಂಕ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳಿ BJPಯವರು ಪ್ರಶ್ನಿಸ್ತಾ ಇದ್ದಾರೆ. ಪ್ರಿಯಾಂಕ್ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತೇಳಿ ಪ್ರಶ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಕ್ರಮಗಳ ಖರ್ಚು ವೆಚ್ಚವನ್ನು ಕೊಡ್ತಾರಾ? RSSನವರೇ ಆ ಖರ್ಚು ವೆಚ್ಚದ ಲೆಕ್ಕವನ್ನು ಕೊಡ್ತಾರಾ ಅಂತ ಹೇಳಿ ಪ್ರಿಯಾಂಕ್ ಅವರು ಕೇಳಿದರೆ, ಕಾಂಗ್ರೆಸ್ ಪಾರ್ಟಿಗೆ ಯಾರು ಕೊಡ್ತಾರೆ? ಅವ್ರಿಗೆ ಖರ್ಚು ವೆಚ್ಚಗಳಿಗೆ ಯಾರು ದುಡ್ಡು ಕೊಡ್ತಾರೆ? ಅವ್ರಿಗೆ ಯಾರು ಫಂಡ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಅಶೋಕ್ ಅವರು ಕೇಳಿದ್ದಾರೆ. IT ED ಏನು ಮಾಡ್ತೀವಿ? ತನಿಖೆ ಮಾಡಬೇಕಲ್ವಾ? ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ಬರೋದಿಲ್ಲ ಅನ್ನೋದ್ರ ಬಗ್ಗೆ IT ED ಅವರು ತನಿಖೆ ಮಾಡಬೇಕಲ್ವಾ ಅಂಥೇಳಿ ಪ್ರಿಯಾಂಕ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಳೋರು ಕೇಳ್ತಾರೆ ಬಿಡಿ ಅಂಥೇಳಿ BJPಯವರು ಟಾಂಗ್ ಕೊಟ್ಟಿದ್ದಾರೆ. ಕೇಳೋರು ಕೇಳ್ತಾರೆ, ನಿಮಗೆ ಯಾಕೆ ಉಸಾಬರಿ ಅಂಥೇಳಿ ಅವರ ಪ್ರಶ್ನೆ. ಇನ್ನು ದೊಣ್ಣೆ ಹಿಡಿದು ಹೋಗುವುದರ ಸಂದೇಶ ಏನು ಅನ್ನುವಂಥದ್ದು RSS ತನ್ನ ಪಥಸಂಚಲನದ ಸಂದರ್ಭದಲ್ಲಿ ಏನು ದಂಡವನ್ನು ಹಿಡಿದು ನಡೆಯುತ್ತೆ, ಈ ರೀತಿಯಾಗಿ ದೊಣ್ಣೆ ಹಿಡ್ಕೊಂಡು ಹೋಗೋದು ಯಾಕೆ ಅಂಥೇಳಿ ಪ್ರಿಯಾಂಕ್ ಅವ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ರೆ, ಲಾಠಿ ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಅಂತ ಹೇಳಿ ಅಶೋಕ್ ಅವರ ಕಡೆಯಿಂದ ಉತ್ತರಗಳು ಬಂದಿದ್ದಾವೆ. BJP ಕಡೆಯಿಂದ ಉತ್ತರ ಬಂದಿದೆ. ಇಲ್ಲಿ ಪ್ರಿಯಾಂಕ್ ವರ್ಸಸ್ BJP ನಾಯಕರುಗಳ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದ್ರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ?
ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡ್ಬೇಕು ನಾವು? ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ. ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ? ಎಷ್ಟು ಜನ ಕೊಡಕ್ ಸಾಧ್ಯ? ನೀವೇ ಹೇಳಿ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವಾ? ಆ ದೇಣಿಗೆಯಲ್ಲಿ ಏನ್ ಬಂದ್ರು ಕೂಡ ಅಕೌಂಟೆಡ್ ಇರ್ಬೇಕಲ್ಲ. ನಾವು ಅದೇ ಕೇಳ್ತಾ ಇರೋದು, ಅವರು ಅದೇ ಹೇಳ್ತಾ ಇರೋದು. ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿಂದ ದುಡ್ಡು ಬರ್ತೈತೆ ಅದನ್ನ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ. RSS ಗೆ ದುಡ್ಡು ಬರ್ತೈತೆ ಡಿಕ್ಲೇರ್ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ, ಅವ್ರು ಕೇಳ್ಕಂತಾರೆ. ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ? ಈಗ ಯಾವ್ದೋ ನೀನ್ ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ, ಗಣೇಶ ಅಂತ ಮಾಡ್ಕೊಂತೀಯ, ಶಿವಾಜಿ ಅಂತ ಮಾಡಿದೆ, ಭಾರತ್ ಮಾತಾ ಅಂತ ಮಾಡ್ತೀಯ. ನೀವು ಮಾಡ್ಬೇಕು ಅಂತ ಏನೈತೆ? ಕಾನೂನಲ್ಲಿ ಎಲ್ಲೈತೆ? ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲಿದೆ? ಯಾವ ಕಾನೂನಲ್ಲಿ ಅಡಿಯಲ್ಲಿದೆ? ಹೀಗೆ ಮೂಲ ಪ್ರಶ್ನೆಗಳ ಉತ್ತರವೇ ಸಿಗ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ RSS ಪಥಸಂಚಲನಕ್ಕೆ ಈಗ ಅವಕಾಶ ಮಾಡಿಕೊಡೋದಿಲ್ವಾ ಅನ್ನೋಂಥದ್ದು ಭಾಳ ಮುಖ್ಯ. ಒಂದು ಕಡೆಯಲ್ಲಿ RSS ಅವರು ಪಥಸಂಚಲನ ಮಾಡಬೇಕು ಅಂತ ಹೇಳ್ಕೊಂಡು ಅರ್ಜಿಯನ್ನು ಹಾಕಿದ್ದಾರೆ, ದಲಿತ್ ಪ್ಯಾಂಥರ್ಸ್ ಅವರು ಹಾಕಿದ್ದಾರೆ, ಜೈ ಭೀಮ್ ಸಂಘಟನೆಯವರು ಹಾಕಿದ್ದಾರೆ. ಈಗ ಕ್ರೈಸ್ತರ ಸಂಘಟನೆಯವರು ಕೂಡ ನಮಗೂ ಅವತ್ತೇ ಒಂದು ಮಾರ್ಚ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಮತ್ತು ಕೋರ್ಟ್ ಇದರ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಈಗ ಕುತೂಹಲ ಇರುವಂಥದ್ದು ಕೂಡ ಅದರ ಕಡೆಗೇನೆ.